ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವ 8 ವರ್ಷದ ಬಾಲಕಿಗೆ ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವತಿಯಿಂದ ಆರ್ಥಿಕ ಸಹಾಯವನ್ನು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ವಿತರಿಸಿದರು. ಬೇಲೂರು ಪಟ್ಟಣದ 22ನೇ ವಾರ್ಡ್ನ ಪೂರಿಭಟ್ಟಿ ಬೀದಿಯಲ್ಲಿ ವಾಸವಾಗಿರುವ ಮುಜಾಸಿಂ ಹಾಗೂ ನಾಸಿರ್ ಅಹಮದ್ ಅವರ ಪುತ್ರಿ ಶೀಮಾ ನಾಸಿರ್ ಎಂಬ ಪುಟ್ಟ ಬಾಲಕಿಗೆ ಮೆದುಳು ಕ್ಯಾನ್ಸರ್ಗೆ ತುತ್ತಾಗಿದ್ದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಜನಮಂಗಳ ಯೋಜನೆ ಅಡಿಯಲ್ಲಿ ಚಿಕಿತ್ಸೆಗೆ ಆರ್ಥಿಕ ಸಹಾಯ ನೀಡಲಾಯಿತು. ಪರಿಹಾರದ ಚೆಕ್ ವಿತರಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇವಲ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಸೌಹಾರ್ದ ಸಂಕೇತ ಎಂದು ತೋರಿಸಿಕೊಟ್ಟಿದೆ. ಪುಟ್ಟ ಬಾಲಕಿಯು ಮಾರಣಾಂತಿಕ ಕ್ಯಾನ್ಸರ್ ರೋಗವನ್ನ ಗೆದ್ದು ಗುಣಮುಖವಾಗುತ್ತಿದ್ದು ಅವರಿಗೆ ಆರ್ಥಿಕ ಸಹಾಯ ಮಾಡುತ್ತಿದ್ದು ನಿಜಕ್ಕೂ ಶ್ಲಾಘನೀಯ. ಅದರಂತೆ ಈ ಬಾಲಕಿ ಗುಣಮುಖರಾಗಿ ಎಲ್ಲರ ಜೊತೆ ಒಗ್ಗೂಡಲಿ ಎಂದು ಶುಭ ಹಾರೈಸಿದರು. ಇನ್ನು ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆ ಯೋಜನಾಧಿಕಾರಿ ಚಂದ್ರಶೇಖರ್ ಅವರು ಮಾತನಾಡಿ, ನಮ್ಮ ಯೋಜನಾ ಸೇವಾ ಪ್ರತಿನಿಧಿಯಾಗಿರುವ ಮುಜಾಸಿಂ ಅವರ ಪುತ್ರಿಗೆ ತೀವ್ರ ಅನಾರೋಗ್ಯಕ್ಕೆ ತುತ್ತಾದ ಸಂದರ್ಭದಲ್ಲಿ ನಮ್ಮ ಯೋಜನಾ ಕಚೇರಿಯಿಂದ ಪೂಜ್ಯರ ಆಶೀರ್ವಾದ ಪಡೆದು ಮಗು ಬೇಗ ಗುಣಮುಖರಾಗಲೆಂದು ಆರ್ಥಿಕ ನೆರವನ್ನ ನೀಡುತ್ತಿದ್ದೇವೆ. ಶ್ರೀ ಕ್ಷೇತ್ರವು ನೊಂದಂತಹ ಕುಟುಂಬದವರಿಗೆ ಸಾಂತ್ವನ ಹಾಗೂ ಆರ್ಥಿಕ ಸಹಾಯ ನೀಡುವುದು ನಮ್ಮ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಸಹ ಒಂದೇ ಎಂಬಂತೆ ಮಾಡಿಕೊಂಡು ಬರುತ್ತಿದ್ದು ಪುಟ್ಟ ಬಾಲಕಿಯು ಬೇಗ ಗುಣಮುಖರಾಗಲಿ ಎಂದು ಹಾರೈಸಿದರು. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನಾ ವತಿಯಿಂದ ಒಬ್ಬ 8 ವರ್ಷದ ಸೀಮಾ ಎಂಬ ಒಂದು ಹೆಣ್ಣು ಮಗಳಿಗೆ ಬ್ರೈನ್ ಟ್ಯೂಮರ್ ಆಗಿ ಬಹಳ 1 ವರ್ಷದಿಂದ ನರಳುತ್ತಾ ಪಾಪ ಬಹಳ ಕಷ್ಟದಲ್ಲಿದ್ದಂಥ ಆ ಹೆಣ್ಣು ಮಗಳಿಗೆ ಗ್ರಾಮೀಣ ಅಭಿವೃದ್ಧಿ ಯೋಜನೆ ವತಿಯಿಂದ ಧರ್ಮಸ್ಥಳದ ಅವರಿಗೆ ಸಹಾಯಧನವನ್ನು ಮಾಡಬೇಕು ಅಂತ ಹೇಳಿ ಪರಮಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಲೆಟರ್ನ ಕಳಿಸ್ಕೊಟ್ಟಾಗ ಅವರು ಖುಷಿಯಿಂದ ಆ ಹುಡುಗಿಗೆ ಏನಾದರೂ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ಧನ ಸಹಾಯವನ್ನು ಒಂದು 20,000 ರೂಪಾಯಿಗಳನ್ನು ಆ ಹೆಣ್ಣು ಮಗುಗೆ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನಾ ವತಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಇದೊಂದು ಬಹಳ ಸಂತೋಷವಾದಂಥ ವಿಚಾರ. ಈ ರೀತಿ ಶ್ರೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿ ಹಲವು 10 ಕೆಲಸಗಳನ್ನು ಗ್ರಾಮೀಣಾಭಿವೃದ್ಧಿ ಶ್ರೀ ಧರ್ಮಸ್ಥಳದ ವತಿಯಿಂದ ಮಾಡ್ತಾ ಇದ್ದಾರೆ. ಅದೇ ಥರ ನಾನು ಸಹ ಬೇಲೂರಿನಲ್ಲಿ ಶ್ರೀ ಅಮೃತೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಹ ಮಾಡಿದ್ದೇವೆ ಧರ್ಮಸ್ಥಳದ ಶ್ರೀ ಸನ್ಮಾನ್ಯ ಶ್ರೀ ಮಂಜುವರ ಕೃಪಾ ಕಟಾಕ್ಷದಿಂದ. ಅದೇ ರೀತಿ ಇನ್ನು ಮುಂದೆ ಇದೇ ತರಹ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಯೋಜನಾ ಅಧಿಕಾರಿಗಳಿಗೂ ಹಾಗೂ ಇಲ್ಲಿ ಬಂದಿರತಕ್ಕಂಥ ಧನ ಸಹಾಯವನ್ನು ಪಡೆದುಕೊಂಡು ಅವರ ತಂದೆ ತಾಯಿಯವರು ಆ ಮಗುವಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಂತೀನಿ. ನಮ್ಮ ಕೈಲಾದಂಥ ಸಹಾಯನೂ ಸಹ ಈ ಮಗುಗೆ ನಾನು ಮಾಡ್ತೀನಿ, ಇವಳು ಬೇಗ ಹುಷಾರಾಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಂತ ನನ್ನ 2 ಮಾತು. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಮನಸ್ಸಾರೆ ಸ್ಮರಿಸುತ್ತಾ ಕ್ಷೇತ್ರದ ಪೂಜ್ಯ ಕಾವಂದ್ರ ಹಾಗೂ ಮಾತೃಶ್ಯಾಮನ್ನು ಹೊಂದಿಸ್ತಾ ಇವತ್ತು ನಮ್ಮ ಬೇಲೂರು ತಾಲೂಕಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮವನ್ನು ಆಗ್ತಾ ಇದೆ. ಇದು ತುಂಬ ಸಂತೋಷ. ಇದರೊಟ್ಟಿಗೆ ನಮ್ಮ ಊರಿನ ಗಣ್ಯರು ಹಾಗೂ ಇಲಾಖಾಧಿಕಾರಿಗಳು, ನಮ್ಮ ಪುರಸಭೆಯ ಎಲ್ಲ ಅಧಿಕಾರಿಗಳು, ಸಭೆಯ ಅಧ್ಯಕ್ಷರು, ಸದಸ್ಯರು ಮತ್ತೆ ಎಲ್ಲ ಜನಪ್ರತಿನಿಧಿಗಳು ತುಂಬ ಸಹಾಯವನ್ನು ಅಥವಾ ಸಹಕಾರವನ್ನು ಉತ್ತಮ ರೀತಿಯಲ್ಲಿ ಯೋಜನೆ ಕಾರ್ಯಕ್ರಮ ಅನುಷ್ಠಾನವಾಗುತ್ತಿದೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಸಹಾಯವನ್ನು ಕೊಡ್ತಕ್ಕಂಥದ್ದು, ಯಾಕಂದ್ರೆ ಕ್ಷೇತ್ರದ ಮೌಲ್ಯನೇ ಇದು. ನೊಂದವರಿಗೆ ಸಮಾಧಾನ, ಸಾಂತ್ವನ, ರಕ್ಷಣೆ ಕೊಡ್ತಕ್ಕಂಥ ಒಂದು ಆ ಮೌಲ್ಯವನ್ನು, ಆದರ್ಶವನ್ನು ಇಟ್ಕೊಂಡು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ. ಇವತ್ತು ಬಡ ಕುಟುಂಬ ಇವತ್ತು ಏನು ಬೇರೆ ಬೇರೆ ಏನು ಅನಾರೋಗ್ಯ ಬಂದಾಗ ಅವರಿಗೆ ಸಹಾಯವನ್ನು ಕೊಡ್ತಕ್ಕಂಥದ್ದು, ಹಾಗೆಯೇ ಇವತ್ತು ನಿರ್ಗತಿಕರಿಗೆ ಸಹಾಯವನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ ಇವತ್ತು ಒಂದಷ್ಟು